ಸೊ ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿನಿಮಿತಿಗಣಿ. ಸೊ ಇವತ್ತು ಮಾರಿಗೋಲ್ಡ್ ಮೂವಿ ನೋಡ್ಕೊಂಬಂದೆ. ಸೊ ಹೇಗಿದೆ ಏನೇನಿದೆ ಅಂತ ಹೇಳ್ತೀನಿ. ಲೆಟ್ಸ್ ನಮ್ಮನ್ನು ಕಾಪಾಡೋಷ್ಟು ದುಡ್ಡು ಮಾಡಬೇಕೇ ಹೊರತು ನಾವೇ ಕಾಪಾಡೋಷ್ಟು ದುಡ್ಡು ಮಾಡಬಾರ್ದು. ಎಸ್, ಮಾರಿಗೋಲ್ಡ್ ಮೂವಿ ಪೂರ್ತಿ ದುಡ್ಡಿನ ಮೇಲೆ ನಿಂತಿದೆ. ಅಂದರೆ ದುಡ್ಡು ಅನ್ನೋ ವಿಚಾರದ ಮೇಲೆ ನಿಂತಿದೆ. ಸೊ ಮೂವಿ ಏನೇನಿದೆ ಹೇಗಿದೆ ಅಂತ ಹೇಳ್ತೀನಿ, ನೋಡೋಣ ಬನ್ನಿ. ನೀವಿನ ಚಾನಲ್ಗೆ ಹೊಸಬ್ರಾಗಿದ್ದರೆ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದು ಟೀಮ್ ಇರುತ್ತೆ, ಅಲ್ಲಿ ಮೆಂಬರ್ಸ್ ಇರ್ತಾರೆ. ಆ ಮೆಂಬರ್ಸ್ ಒಂದು ಬ್ಲ್ಯಾಕ್ ಮನಿನ ಗೋಲ್ಡಾಗಿ ಕನ್ವರ್ಟ್ ಮಾಡಿರೋದು ಬಿಸ್ಕಿಟ್ನ ಕಂಡುಹಿಡಿಯೋಕ್ಕಂತ ಹೋಗಿ ಅಲ್ಲಿ ಅದನ್ನು ಲೂಟ್ ಮಾಡಬೇಕಂತ ಹೋಗಿ ಆ ಪ್ರಾಬ್ಲಮ್ಸ್ ಹೇಗೆ ಫೇಸ್ ಮಾಡ್ತಾರೆ ಅನ್ನೋದು ಒಂದು ಮೂವಿಯ ಸ್ಟೋರಿ ಲೈನ್ ಆಗಿರುತ್ತೆ. ಸೊ ಅದರಲ್ಲಿ ಮೇನ್ ಕ್ಯಾರೆಕ್ಟರ್ ರೋಲ್ ಲೀಡ್ ಮಾಡ್ತಾ ಇರೋದು ದಿಗಂತ್ ಅವರು. ಆ ಮೂವಿ ಪೂರ್ತಿ ಅಲ್ಲಿ ಬಚ್ಚಿಟ್ಟಂಥ ಬ್ಲ್ಯಾಕ್ ಮನಿಯ ಗೋಲ್ಡ್ ಬಿಸ್ಕಿಟ್ನ ಹೇಗೆ ದೋಚ್ತಾರೆ, ಹೇಗೆ ಲೂಟ್ ಮಾಡ್ತಾರೆ ಅನ್ನೋದು ನೀವು ಸಿನಿಮಾದಲ್ಲೇ ನೋಡಬೇಕು. ಅಲ್ಲಿ ಬರೋಂಥ ಪ್ರಾಬ್ಲಮ್ಸ್ಗಳು, ಆಬ್ಸ್ಟೆಕಲ್ಸ್ನ ಹೇಗೆ ಸಾಲ್ವ್ ಮಾಡ್ತಾರೆ ಅನ್ನೋದು ಕೂಡ ನೀವು ಸಿನಿಮಾ ನೋಡೋದು ತಿಳ್ಕೊಬೇಕು. ಈ ಮೂವಿ ನೋಡಿದಾಗ ನನಗಂತೂ ತುಂಬ ಇಷ್ಟ ಆಗಿದ್ದಂದರೆ ಅದು ದಿಗಂತ್ ಅವ್ರಿಗೆ ಕೊಟ್ಟಂಥ ಡೈಲಾಗ್ಸ್ಗಳು. ಡೈಲಾಗ್ಸ್ಗಳು ತುಂಬ ಅಂದರೆ ತುಂಬ ಮಸ್ತಾಗಿ ಬರೆದಿದ್ದಾರೆ. ರೈಟರ್ಗೆ ಒಂದು ಕ್ರೆಡಿಟ್ಸ್ ಹೋಗುತ್ತೆ. ಸೊ ಮಾರಿಗೋಲ್ಡ್ ಮೂವಿಯಲ್ಲಿ ಫೀಮೇಲ್ ಕ್ಯಾರೆಕ್ಟರ್ ರೋಲ್ ಲೀಡ್ ಮಾಡ್ತಾ ಇರೋದು ಎಲ್ರಿಗೂ ಗೊತ್ತಿರೋ ಪ್ರಕಾರ ಸಂಗೀತ ಶೃಂಗೇರಿ ಅವರು. ಹಾಗೆ ನಂಗನ್ಸಿದ್ದೇನೆಂದರೆ ಸ್ವಲ್ಪ ಕ್ಯಾರೆಕ್ಟರ್ಸ್ನ ಒಂದೇ ಸತಿ ನೋಡಿದಾಗ ಸ್ವಲ್ಪ ಟಗರು ಮೂವಿ ಕೂಡ ಸ್ವಲ್ಪ ನೆನಪಾಯಿತು. ಯಾಕಂದರೆ ಅಲ್ಲಿ ಬರೋವಂಥ ಎಲ್ಲರೂ ಕೂಡ ಸ್ವಲ್ಪ ಜನ ಮಾತ್ರ ಟಗರು ಮೂವಿಯಲ್ಲಿರೋರು ಕೂಡ ಇದ್ದಾರೆ ಅಂತ ಹೇಳ್ತೀನಿ. ಹಾಗಂತ ಟಗರು ಮೂವಿ ಸ್ಟೋರಿ ಇದೆ, ಆ ಥರ ಇದೆ, ನಾನು ಏನು ಹೇಳ್ತಾ ಇಲ್ಲ. ಬಟ್ ಮೂವಿ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತ್ರ ಮಾತಾಡಿದ್ದು. ಸೊ ಅದನ್ನು ಬಿಟ್ಟರೆ ಮೂವಿ ಮಾತ್ರ ಫಸ್ಟ್ ಕ್ಲಾಸ್, ತುಂಬ ಚೆನ್ನಾಗಿ ಕೂಡ ಇದೆ. ಇನ್ನೂ ಯಾರು ನೋಡಿಲ್ಲ ನೋಡಿ, ದಯವಿಟ್ಟು ಕನ್ನಡ ಮೂವಿನ ಬೆಳೆಸಿ, ಕನ್ನಡ ಮೂವಿನ ಉಳಿಸಿ ಅಂತ ಹೇಳ್ತಾ ಎಲ್ಲ ಕನ್ನಡ ಯೂಟ್ಯೂಬರ್ಸ್ನೂ ಕೂಡ ಪ್ರೋತ್ಸಾಹಿಸಿ. ಸೊ ಇದಿಷ್ಟು ಬಿಟ್ಟರೆ ಮೂವಿ ತುಂಬ ಚೆನ್ನಾಗಿದೆ ಗುರು. ನೋಡಿಲ್ಲ ಅಂದರೆ ಮರಿದೇನೆ ನೋಡಿ, ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.